ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಕಾಂಗ್ರೆಸ್ ಸರ್ಕಾರದ ಬಹುದೊಡ್ಡ ವಿಕೆಟ್ ಪತನಗೊಂಡಿದೆ. ಸಹಕಾರಿ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಿಸೈನ್ ಮಾಡಿದ್ದಾರೆ. ಪಕ್ಷದ ವಿರುದ್ಧ ಹೇಳಿಕೆ ನೀಡಿದ್ರು ಅನ್ನೋ ಕಾರಣಕ್ಕೆ ಅವರ ತಲೆದಂಡ ಆಗಿದೆ ಎನ್ನಲಾಗ್ತಾ ಇದೆ. ಸೆಪ್ಟೆಂಬರ್ನಲ್ಲಿ ಬಹುದೊಡ್ಡ ಕ್ರಾಂತಿಯಾಗಲಿದೆ ಅಂತ ರಾಜಣ್ಣ ಯಾವಾಗಲೂ ಕೂಡ ಹೇಳ್ತಾ ಇದ್ರು. ತಾವೇ ಮೊದಲ ವಿಕೆಟ್ ಆಗಿ ಒಪ್ಪಿಸ್ಕೊಂಡಿದ್ದಾರೆ. ಇಲ್ಲಿಂದ ರಾಜ್ಯ ಕಾಂಗ್ರೆಸ್ ಶನಿಕಾಟ ಏನಾದ್ರೂ ಆರಂಭವಾಗುತ್ತಾ? ಕಾಂಗ್ರೆಸ್ಗೆ ಆಶ್ಚರ್ಯವನ್ನ ಹುಟ್ಟಿಸಿದೆ ರಾಜಣ್ಣ ಅವರ ರಾಜೀನಾಮೆ. ಯಾಕೆ, ಏನು ಎತ್ತ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಯಾಕೆ ರಾಜಣ್ಣ ಅವರು ದಿಢೀರನೆ ರಾಜೀನಾಮೆಯನ್ನ ನೀಡಿದ್ರು? ಏನಾದ್ರೂ ಒಳ ರಾಜಕೀಯ ಕಾರಣ ಆಯ್ತಾ? ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿ ಮಾತಾಡಿದ್ದೆ ರಾಜಣ್ಣ ಅವರಿಗೆ ಮುಳುವಾಯ್ತಾ? ಸಿಎಂ ಹಾಗೆ ಗೃಹ ಸಚಿವರ ಆಪ್ತರಾಗಿದ್ರು ರಾಜಣ್ಣ ಅವರು, ಯಾಕೆ ರಿಸೈನ್ ಮಾಡಿದ್ರು? ಪಕ್ಷ ಹಾಗೂ ರಾಹುಲ್ ಗಾಂಧಿ ಅವರ ಮತ ಕಳ್ಳತನದ ಬಗ್ಗೆ ವಿರೋಧವಾದಂತಹ ಹೇಳಿಕೆಯನ್ನ ನೀಡಿದ್ರು ರಾಜಣ್ಣ ಅವರು. ಸೊ ಈ ಹಿನ್ನೆಲೆಯಲ್ಲಿ ಏನಾದ್ರೂ ಆಗಿರಬಹುದಾ? ಹೌದು, ಹನಿ ಟ್ರ್ಯಾಪ್ ಆರೋಪ, ಸೆಪ್ಟೆಂಬರ್ ಕ್ರಾಂತಿ ಕಿಚ್ಚು, ಈಗ ರಾಹುಲ್ ಗಾಂಧಿ ಅವರ ಮಾತಿಗೆ ಅಪಸ್ವರ. ಯಾವ ಲೆಕ್ಕಾಚಾರ ಸಚಿವ ರಾಜಣ್ಣ ಅವರ ಪಾಲಿಗೆ ಮುಳುವಾಯಿತು? ಕೆಎನ್ ರಾಜಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿಕ್ಕೆ ಸ್ವತಃ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ ಎನ್ನಲಾಗ್ತಾ ಇದೆ. ಮತಗಳ್ಳತನ ಆರೋಪದ ಬಗ್ಗೆ ಪಕ್ಷಕ್ಕೆ ಇರಿಸು ಮುರಿಸಾಗುವಂತ ಮಾತನಾಡಿದ್ರಂತೆ ರಾಜಣ್ಣ ಅವರು. ಆಮೇಲೆ ಹೈಕಮಾಂಡ್ ಅವರ ಮೇಲೆ ಗರಂ ಆಗಿದ್ದೂ ಇದೆ. ಇದೇ ಕಾರಣಕ್ಕೆ ಉಚ್ಚಾಟನೆ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಜಣ್ಣ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇರಿಸು ಮುರಿಸಾಗಿದೆ. ಅನೇಕ ಬಾರಿ ವಾರ್ನ್ ಕೂಡ ಕೊಟ್ಟಿದ್ದಾರೆ ರಾಜಣ್ಣ ಅವರಿಗೆ. ಆದ್ರೂ ಕೂಡ ಅವರು ವರಸೆಯನ್ನ ಬದಲಾಯಿಸಲೇ ಇಲ್ಲ. ಈ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಕೋಪ ಮಾಡ್ಕೊಂಡಿದ್ರಂತೆ. ರಾಹುಲ್ ಅವರ ಸೂಚನೆಯಂತೆ ರಾಜಣ್ಣ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಉಚ್ಚಾಟನೆ ಬಗ್ಗೆ ಸ್ವತಃ ರಾಜಣ್ಣನವರು ಏನಂದ್ರು? ಹಾಗಾದ್ರೆ ನಾನು ಯಾಕೆ ರಾಜೀನಾಮೆ ನೀಡಲಿ ಅಂತ ರಾಜಣ್ಣ ಅವರೇ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಬಳಿಕ ಮಾತನಾಡಿದ್ದಾರೆ ರಾಜಣ್ಣ. ರಾಜೀನಾಮೆ ಹಾಗೂ ಉಚ್ಚಾಟನೆ ಬಗ್ಗೆ ಗೊಂದಲವೂ ಕೂಡ ಮೂಡಿದೆ. ಸಚಿವರು ಹಾಗೆ ಸಿಎಂ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕಿದೆ. ರಾಜಣ್ಣ ಅವರ ರಾಜೀನಾಮೆ ವಿಚಾರ ವಿರೋಧ ಪಕ್ಷ ಬಿಜೆಪಿಗೆ ಕಾಲಿಡಲಿಕ್ಕೆ ಮತ್ತೊಂದು ವಿಚಾರವಾದಂತೆ ಕಾಣ್ತಾ ಇದೆ. ಈಗಾಗಲೇ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿಯೇ ಪ್ರಜಾಪ್ರಭುತ್ವ ಇಲ್ಲ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರು ಎಲ್ಲಿಗೆ ಹೋದ್ರು ಅಂಬೇಡ್ಕರ್ ಅವರ ಸಂವಿಧಾನ ಪುಸ್ತಕವನ್ನ ಹಿಡ್ಕೊಂಡು ಹೋಗ್ತಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವ ಅನ್ನೋದೇ ಇಲ್ಲ. ಮಾತೆತ್ತಿದ್ರೆ ಸಾಕು, ಸಂವಿಧಾನದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ಇನ್ ಮುಂದೆ ರಾಹುಲ್ ಗಾಂಧಿ ಅವರೇ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಬರಬೇಡಿ ನೀವು, ರಾಜಣ್ಣ ಸತ್ಯ ಹೇಳಿದ್ದಾರೆ. ಹಾಗಿದ್ರೆ ರಾಜಣ್ಣ ಅವರು ಏನು ಹೇಳಿದ್ರು ಅದನ್ನು ನೋಡೋಣ. ಅವತ್ತು ರಾಜ್ಯದಲ್ಲಿ ಇದ್ದಿದ್ದು ನಮ್ಮ ಸರ್ಕಾರ, ನಾವು ಸರಿ ಮಾಡಿದ್ರೆ ಮತಗಳ್ಳತನ ಆಗ್ತಾ ಇರಲಿಲ್ಲ ಅಂತ ಸತ್ಯ ಹೇಳಿದ್ದಾರೆ. ಸತ್ಯ ಹೇಳಿದ್ದಕ್ಕೆ ಈ ರೀತಿ ಶಿಕ್ಷೆಯಾಗಿದೆ. ರಾಹುಲ್ ಗಾಂಧಿ ಮೊನ್ನೆಯಷ್ಟೇ ಮತಗಳ್ಳತನದ ಆರೋಪವನ್ನ ಮಾಡಿದ್ರು. ಅದಕ್ಕೆ ರಾಜಣ್ಣ ಸತ್ಯವನ್ನು ಕೂಡ ಹೇಳಿದ್ರು. ಇದಕ್ಕೆ ಕಾಂಗ್ರೆಸ್ನವರ ಹೊಟ್ಟೆಯೊಳಗಡೆ ಮೆಣಸಿನಕಾಯಿ ಇಟ್ಟಂಗೇನಾದ್ರೂ ಆಗಿದ್ಯಾ? ಇದು ರಾಜಣ್ಣಗೆ ಆಗಿರುವ ಅವಮಾನ ಅಲ್ಲ, ಕಾಂಗ್ರೆಸ್ಗೆ ಆಗಿರುವಂತಹ ಅವಮಾನ. ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಳಯ ಆಗ್ತಿದೆ ಅಂತ ಅಶೋಕ್ ಅವರು ಕಾಂಗ್ರೆಸ್ ಮೇಲೆ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಇನ್ನು ರಾಜಣ್ಣ ಅವರ ಈ ಹೇಳಿಕೆ ಇಡೀ ಕಾಂಗ್ರೆಸ್ ಪಾಳೆಯಕ್ಕೆ ಇರಿಸು ಮುರಿಸಾಗಿದೆ. ಅನೇಕ ಬಾರಿ ವಾರ್ನ್ ಕೊಟ್ಟರು ಕೂಡ ರಾಜಣ್ಣ ಅವರು ವರಸೆಯನ್ನ ಬದಲಾಯಿಸಲಿಲ್ಲ. ಈ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಕೋಪವನ್ನ ಮಾಡ್ಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಿದೆ. ರಾಹುಲ್ ಗಾಂಧಿ ಅವರ ಸೂಚನೆಯ ಮೇಲೆ ರಾಜಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಮಾತುಕತೆಯ ಸಂದರ್ಭದಲ್ಲಿ ಸಿಎಂ ಈ ಒಂದು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ರಾಜಣ್ಣ ಹೇಳಿಕೆ ಸಮರ್ಥನೀಯವಲ್ಲ. ರಾಜಣ್ಣ ಅವರು ಏನು ಹೇಳಿಕೆ ನೀಡಿದರೆ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಹೇಳಿಕೆ ಅಲ್ಲ. ರಾಜಣ್ಣ ಹೇಳಿಕೆಯ ವಿಡಿಯೋ ತುಣುಕು ರಾಹುಲ್ ಗಾಂಧಿ ಅವರು ಕೂಡ ನೋಡಿದ್ದಾರಂತೆ. ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರಂತೆ. ರಾಜಣ್ಣ ಅವರ ದಿಢೀರ್ ರಾಜೀನಾಮೆಯು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈ ಕಡೆ ಕಾಂಗ್ರೆಸ್ ಹಿರಿಯ ನಾಯಕ ಗೃಹ ಸಚಿವರ ಆಪ್ತರ ವಿರುದ್ಧವೇ ಹೈಕಮಾಂಡ್ ಈ ರೀತಿ ಕ್ರಮ ಕೈಗೊಳ್ತಾ ಇರೋದು ಕೆಲ ಕಾಂಗ್ರೆಸ್ ನಾಯಕರಲ್ಲಿಯೂ ಕೂಡ ಆತಂಕವನ್ನ ಸೃಷ್ಟಿ ಮಾಡಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.